ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರಿ. ಇದೇ ದಿನಾಂಕ 26/11/2024 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಇವರ ವತಿಯಿಂದ ರೈತ ಗರ್ಜನಾ ರ್ಯಾಲಿ, ಅಂದರೆ ವಕಫ್ ಬೋರ್ಡ್ನವರು ಏನೋ ಒಂದು ರೈತರ ಪಹಣಿಯಲ್ಲಿ ವಕಫ್ ಎಂದು ಹೆಸರನ್ನು ನಮೂದಿಸ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ರೈತ ಗರ್ಜನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಇಂದು ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಬಸವರಾಜ್ ಪೂನನ್ನವರ್ ಹಾಗೂ ತಾಲೂಕಾ ಅಧ್ಯಕ್ಷರಾದ ಸುರೇಶ್ ನಂದಪ್ಪನವರು ಹಾಗೂ ತಾಲೂಕಾ ಮುಖಂಡರುಗಳಾದ ನಿಂಗಪ್ಪ ಒಣಕಿ, ಅಪ್ಪನಗೌಡ ಪಾಟೀಲ್ ಹಾಗೂ ಬಾಲಪ್ಪ ರುದ್ದುನಗೌಡ ಇವರು ಪತ್ರಿಕಾಗೋಷ್ಠಿ ನಡೆಸಿ ಬರುವ 26ರಂದು ರೈತ ಗರ್ಜನೆ ರ್ಯಾಲಿಯಲ್ಲಿ ತಾಲೂಕಾ ಹಾಗೂ ಜಿಲ್ಲಾ ವತಿಯಿಂದ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಬನ್ನಿ ವೀಕ್ಷಿಸೋಣ. ಗ್ರಾಮಗಳ ರಚನೆ ಮಾಡಿಕೊಂಡು ಎಲ್ಲ ಅಧಿಕಾರಿಗಳ ಜೊತೆಗೆ ಗೌರವಯುತವಾಗಿ, ಕಾನೂನಾತ್ಮಕವಾಗಿ, ವಿಶ್ವಾಸದಿಂದ ಅಧಿಕಾರಿಗಳ ಜೊತೆಗೆ ಸ್ಪಂದಿಸಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಸಮೃದ್ಧವಾಗಿ ಇರುವಂತಹ ಒಂದು ಸಂಘಟನೆ. ಈ ಸಂಘಟನೆಯ ಉದ್ದೇಶ ರೈತರು ಸಮೃದ್ಧರಾಗಿ ಬೆಳಿಬೇಕು, ಅದರಿಂದ ಮತ್ತೆ ಸಂಪನ್ನರಾಗಬೇಕು, ಅದರಿಂದ ರಾಷ್ಟ್ರ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ದೇಹೋದ್ದೇಶ ಇಟ್ಕೊಂಡು ರಾಷ್ಟ್ರೀಯ ಸಂಘಟನೆ ಹುಟ್ಟು ಹಾಕಿತಾ ಇರ್ತದ್ದು. ಇದನ್ನು 1979 ಮೇ ಅಂದು ರಾಜಸ್ಥಾನದಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯರಾಗಿರುವಂಥ ದತ್ತೋಪ್ಪ ಅಂತ ಶೇಂಗಡೆ ಅವರು ಹುಟ್ಟುಹಾಕಿದರು. ಇವರು ಒಟ್ಟಾರೆ ರಾಷ್ಟ್ರದ ರೈತರ ಬಗ್ಗೆ ಹಾಗೂ ಕಾರ್ಮಿಕರ ಬಗ್ಗೆ, ದೇಶದ ಬಗ್ಗೆ ಚಿಂತಕರಾಗಿ ಈ ಒಂದು ಸಂಘಟನೆ ಹುಟ್ಟಾಕಿರುವಂಥದ್ದು. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಸಂಘಟನೆ ಇದ್ದು ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಸುರೇಶ್ ನಂದಪ್ಪನವರು. ನಮ್ಮ ತಾಲೂಕಿನಲ್ಲಿ ಒಟ್ಟು 20 ಗ್ರಾಮ ಘಟಕಗಳ ರಚನೆ ಮಾಡಿದ್ದೇವೆ. ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಗ್ರಾಮ ಘಟಕಗಳ ರಚನೆ ಆಗಿದೆ. ಇದರ ಉದ್ದೇಶ ರೈತರಿಗೆ ಒಳ್ಳೆಯದನ್ನು ಮಾಡುವಂಥ ಒಂದು ಉದ್ದೇಶ ಇದ್ದು, ಇದರ ಜೊತೆಗೆ ನಾಳೆ ಮಂಗಳವಾರ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕದಲ್ಲಿ ರೈತರ ಪಹಣಿ ಪತ್ರದಲ್ಲಿ ವಕ್ತ್ ಅನ್ನುವಂಥ ಹೆಸರು ಬಂದಿರೋದನ್ನು ಕುರಿತು ಗರ್ಜನಾ ರ್ಯಾಲಿ ಅನ್ನುವಂಥ ಒಂದು ಹೋರಾಟವನ್ನು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಮಾಡಲಿದ್ದೇವೆ. ಅದಕ್ಕೆ ನಮ್ಮ ಜಿಲ್ಲೆಯಿಂದ ಹಾಗೂ ತಾಲೂಕಿನಾದ್ಯಂತ ರೈತ ಸಂಘಟಕರು ಹಾಗೂ ರೈತರು ಬಹುಸಂಖ್ಯೆಯಲ್ಲಿ ಪಾಲ್ಗೊಂಡು ಅದಕ್ಕೆ ಬೆಂಬಲ ಕೊಡಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ವಿನಂತಿ ಮಾಡ್ತೀವಿ. ಕಿಸಾನ್ ಸಂಘ ಒಂದು ರಾಷ್ಟ್ರೀಯ ಮಟ್ಟದ ನೋಂದಾಯಿತ ರೈತರ ಏಳಿಗೆಗಾಗಿ ಸಂಘ. ಇದು 1979 ಮಾರ್ಚ್ 4ರಂದು ಸ್ಥಾಪನೆಯಾಗಿದೆ. ಇದು ದೇಶದ ಎಲ್ಲ ರಾಜ್ಯ, ಜಿಲ್ಲೆ, ತಾಲೂಕಾ ಮತ್ತು ಗ್ರಾಮಗಳಲ್ಲಿ ರೈತರಿಗೆ ಕಾನೂನಾತ್ಮಕ ಹೋರಾಟದ ಮೂಲಕ ತಮ್ಮ ಸಹಾಯ ಸವಲತ್ತುಗಳನ್ನು ಪಡೆಯಲು ನೆರವೇರಿಸಲು ಸಂಘಟನೆಯ ರಚನಾತ್ಮಕ ಮತ್ತು ಆಂದೋಲನಾತ್ಮಕ ಕಾರ್ಯಗಳ ಮೂಲಕ ಕಾರ್ಯನಿರ್ವಹಿಸುವುದು, ರೈತರಿಗೆ ಅಧಿಕ ಲಾಭ ತರಲು ಬೆಳೆಗಳ ಮೌಲ್ಯವರ್ಧನೆ, ಮಾರಾಟದ ಬಗ್ಗೆ ಅರಿವು ಮೂಡಿಸುವುದು, ಜಲ ನೆಲ ರಕ್ಷಣೆಗಾಗಿ ನೆರವೇರಿಸುವುದು, ರೈತರಿಗೆ ಸಾವಯವ ಕೃಷಿ ಮಾಡಲು ನೆರವಾಗುವುದು. ಈಗ ನಮ್ಮ ರಾಜ್ಯದಲ್ಲಿ ವಕ್ಫ್ ಎಂದ ಉದಾಹರಣೆಯಲ್ಲಿ ವಕ್ಫ್ ಎಂದು ವಕ್ಫ್ ಮಂಡಳಿ ರೈತರ ಜಮೀನುಗಳನ್ನು ಕಬಳಿಸುತ್ತಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ಕಾರಣ ಇದನ್ನು ಸರ್ಕಾರ ತಡೆಯಲು ಮತ್ತು ಕಾನೂನು ಇದನ್ನು ತೆಗೆದು ಹಾಕುವಂಥ ಕೆಲಸ ಮಾಡಬೇಕೆಂದು ಅನ್ನ ನೀಡುವ ರೈತರನ್ನು ಯಾವುದೇ ರೀತಿಯ ತೊಂದರೆ ಆಗದಂತೆ ಸರ್ಕಾರ ಕೈಗೊಳ್ಳಬೇಕೆಂದು ನಾವು ಹೇಳುತ್ತಿದ್ದೇವೆ. ಜೈ ಭಾರತ್, ಜೈ ಭಾರತ್ ಮಾತಾ ಕಿ, ಜೈ ಗೋ ಮಾತಾ ಕಿ, ಜೈ ಗಂಗಾ ಮಾತಾ ಕಿ, ಜೈ ಗೋ ಮಾತಾ ಕಿ.
ಮತ್ತು ಇನ್ನೊಂದು 26ರಂದು ಬೆಂಗಳೂರಲ್ಲಿ ರೈತ ಗರ್ಜನೆ ರ್ಯಾಲಿ ಇದೆ. ಅದರಿಂದ ಎಲ್ಲ ರೈತರು, ರೈತ ಬಾಂಧವರು ಒಂದಾಗಿ ಪಾಲ್ಗೊಂಡು ಎಲ್ಲರೂ ಬಂದು ಅಲ್ಲೇ ಕೈ ಜೋಡಿಸ್ಬೇಕಂತ ವಿನಂತಿ ಮಾಡ್ತೀವಿ. ಎಷ್ಟನೇ ತಾರೀಕಿಗೆ? 26 ತಾರೀಕು. ಜನ ಹೋಗ್ತೇವೆ ಇಲ್ಲಿದ್ದ ಈಗ ನಾವು ತಾಲೂಕು ವತಿಯಿಂದ ಏನಿತ್ತು 10-12 ಮಂದಿ ಹೋಗ್ತೀವಿ ಸರ್. ಎಲ್ಲರೂ ಬರ್ತಾರೆ, ಆದರೆ ಏನಿತ್ತು ಬರಾಕಿಗೆ ಅವ್ರ ಸೌಕರ್ಯ ಐತೆ ಎಲ್ಲ ಮಾಡ್ಕೊಂಡು ಯಾರ್ಯಾರು ಬರ್ತಾರೆ ಅದನ್ನ ಪಕ್ಕ ಅಂಕಿ ಸಂಖ್ಯೆ ಗೊತ್ತಾಗಿಲ್ಲ. ನಾವು 10 ಮಂದಿ 12 ಮಂದಿ ಹೋಗ್ತೀವಿ ಸರ್.